ಆಂಟಿ ಓ ಚೈತ್ರ ಇಲ್ವಾ? ಎಲ್ಲ ಹೋಗ್ಯಾವ ಕಣವ. ಎಲ್ಲ ಸಾಮಾನೆಲ್ಲವ ಹಾಕ್ಬಿಟ್ಟಿಲ್ಲಿ ಜೋಡಿಸ್ಕೊಳಮ್ಮ ಬತ್ತೀನಿ ಅಂತೇಳ್ಬಿಟ್ಟು ಎತ್ಲಾಗ ಓದ್ಲು. ಓ ಚೆನ್ನಾಗಿ ಶಾಪಿಂಗ್ ಹೋಗಿದ್ರಾ? ಅಯ್ಯೋ ಎಂಥ ಶಾಪಿಂಗು ಮಣ್ಣು ಮಸಿ ಗೊತ್ತಿಲ್ಲ ಕಣೆ. ಎಲ್ಲೋ ಕರ್ಕೊಂಡು ಹೋಗಿದ್ಲು ಕಣಮ್ಮ. ನಾನು ಹೇಳ್ತಿದ್ದೀನಿ ಅಲ್ಲಿಗೆಲ್ಲ ಬೇಡ ಕಣೆ, ಅಲ್ಲೆಲ್ಲ ದೊಡ್ಡ ದೊಡ್ಡವ್ರು ಹೋಗೋದು. ನಮ್ಮಂಥವ್ರಿಗೆ ಲಾಯಕ್ಕಾಗಿಲ್ಲ, ಬೇಡ ಅಂದ್ರೂ ಕೇಳಲ್ಲ ನಮ್ಮ ಹುಡುಗಿ. ಅಯ್ಯೋ ಬಾರಮ್ಮ, ಅಯ್ಯೋ ಬಾರಮ್ಮ, ಅಲ್ಲೇ ಚೆನ್ನಾಗಿರ್ತಿ ಅಲ್ಲೇ ಚೆನ್ನಾಗಿರ್ತಿ ಅಂತ ಕರ್ಕೊಂಡು ಹೋಗ್ತಾಳೆ. ಅಯ್ಯೋ ಅದು ಏನೇ ಕಣ್ಣು ತೆಗೆದು ನೋಡೋಕ್ಕಾಗಲ್ಲ ಕಣೆ, ಹಂಗೈತೆ ಕಣೆ. ನಮ್ಮೂರ್ತ ಸಕ್ರೆಪಣ್ಣದ ಹತ್ರ ಐಂಕೆರೆ ಇಲ್ವಾ, ಅದಕ್ಕಿಂತ ದೊಡ್ಡದಾಗೈತಿ. ಅಯ್ಯೋ ರಾಮ, ನಮ್ಮ ಕಾಲದಲ್ಲಿ ಇಂಥವೆಲ್ಲ ನಾವು ನೋಡಿಲ್ಲ ಕಣವ. ಏನೇನೋ ತಂದು ಮಾಡಿಕೊಳ್ಳಿ, ಇದೆಯಾ ಅಂಥದ್ದು ಏನೋ. ಎಂಥದ್ದೇ ಇದು? ಆಂಟಿ ಇದು ಸಾಂಬಾರ್ ಪೌಡ್ರ್ ಕಣ ಆಂಟಿ. ಹೂವೇ ಸಾಂಬಾರ್ ಪೌಡ್ರ ಇದು? ಸಾರ್ಗೆ ಹಾಕೋದು? ಹ್ಞೂ ಕಣ ಆಂಟಿ. ಅಯ್ಯೋ ರಾಮ್ನೆ, ನಮ್ಮ ಕಾಲದಲ್ಲೆಲ್ಲ ಹಿಂಗಿರ್ಲಿಲ್ಲ ಕಣವ. ಒಂದ್ಸಲ ಸಾಂಬಾರ್ ಪುಡಿ ಧನಿಯಾ ಪುಡಿ ಮಾಡಿ ಇಟ್ಕೊಂಡ್ರೆ ವರ್ಷಾಂಗಟ್ಲೆ ಇಟ್ಕೊಂತದ್ದು ಮಟ್ಟಿಗೆ ತುಂಬ್ಕೊಂಡು. ಈಗ ಇದನ್ನು ಹೋಗಿ ಶಿಷ್ಟ ಅಂಗಡಿಯಿಂದ ತಗೊಂಬರ್ತಾರಲ್ಲ, ಅದು ಏನು ಆಗ್ತಾನ ಮಾಡ್ತಾರೋ ದೇವ್ರಿಗೆ ಗೊತ್ತು. ಎಂತೆಂಥದೋ ಪುಡಿಗಳು ತಂದಿಕ್ಕೊಂಡಳೆ. ಅಯ್ಯೋ ಇದನ್ನೆಲ್ಲ ಹಾಕ್ತಾಳೆ ಸಾರಿಗೆ. ಅಯ್ಯೋ ನಾವೆಲ್ಲ ಹಿಂಗೆಲ್ಲ ಕಣವ. ಒಂಚೂರು ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಒಂದು ಇಲ್ಲ ಅಂದ್ರೂ ಚಕ್ಕೆ ಲವಂಗ ಅಂತೂ ಹಾಕ್ತಾನೆ ಇರಲಿಲ್ಲ ಬಿಡು. ನಾವು ಹಂಗೆ ಸಾರು ಮಾಡ್ತಿದ್ದು. ಸಾರು ನಾವು ಮಾಡಿದ್ರೆ ಎಷ್ಟು ಒಂದು ಮೈಲಿದವ್ರಿಗೆ ಗಮ್ಮಂತ ಸ್ಮೆಲ್ ಹೋಗೋದು. ಇವಾಗ ಇವೆಲ್ಲ ಹಾಕಿ ಮಾಡ್ತಾರೆ, ರುಚಿನೇ ಇರಲ್ಲ ಸಾರು. ಏನು ಕಾಲ ಬಂದ್ಬಿಡ್ತಪ್ಪ. ನಮ್ಮ ಕಾಲದಲ್ಲಿ ಇವೆಲ್ಲ ನಾವು ನೋಡೇ ಇಲ್ಲ ಬಿಡು. ಇದೆ ಅಂಥದ್ದು. ಇದು ತುಪ್ಪ ಕಣವ, ತುಪ್ಪ. ಈಗ ಊರ ಕಡೆಗೆ ಹೋಗ್ತಾನೆ ಇರ್ತಾಳೆ. ಅದು ಫಂಕ್ಷನ್ ಇದು ಫಂಕ್ಷನ್ ಕಾಣತ್ತೆ, ಬರ್ತೀನಿ ಕಾಣತ್ತೆ ಅಂತ ಹೋಗ್ತಾನೆ ಇರ್ತಾಳೆ. ಹಂಗೆ ಕೈಯಲ್ಲಿ ಹಿಡ್ಕೊಂಬರಕ್ಕಾಗಲ್ವಾ? 1 kgನೋ ಒಂದು ಅರ್ಧ kgನೋ? ಹಾಂ, ಇದಕ್ಕೆ ಡಬ್ಬಲ್ ಕೊಟ್ಟು ಬರ್ತಾರೆ ದುಡ್ಡ. ಏನು ತುಪ್ಪನೋ ಏನು ಕರ್ಮನೋ ಬಿಡತ್ತೆ ಹೋಗಿ. ಇದೆಂಥದ್ದು ಸೋಪು. ಇದರಲ್ಲಿ ಒಂದೊಂದು ಸೋಪ್ ಇದಾವೇನಪ್ಪ. ತಿಂಗಳ ತಗೊಂಬರ್ತಾಳೆ ಕಣೆ ಇದನ್ನ. ತಿಂಗಳ ತಗೊಂಬರ್ತಾಳೆ. ಅದು ಏನು ಮೈ ಚಿಕ್ಕೆ ಅಂತೇಳೋ ಏನೋ ಗೊತ್ತಿಲ್ಲಪ್ಪ. ಏನು ಅರೇ ಇಷ್ಟು ಆಗೋಕ್ಕೆ ನಿಂತಿರುತ್ತೆ ಬಚ್ಚಲಲ್ಲಿ ಸ್ನಾನಕ್ಕೆ ಹೋದ್ರೆ ನಾನು ಸೊಸೆ. ನಮ್ಮ ಕಾಲದಲ್ಲೆಲ್ಲ ಹಿಂಗಿಲ್ಲ ಕಣವ. ನಮ್ಮ ಕಾಲದಲ್ಲಿ ಲೈಬೈ ಸೋಪ್ ಒಂದೇ, ಅದು ಬಿಟ್ಟರೆ ನಾವು ಯಾವ ಸೋಪ್ನು ನೋಡಿಲ್ಲ. ಮಕ್ಕದಲ್ಲಿ ಒಂದು ಗುಳ್ಳಿಲ್ಲ, ಒಂದು ಬೊಂಗಿಲ್ಲ, ಎಂಥದ್ದು ಇಲ್ಲ. ಈಗಂತೀವಿ ತಿಂಗಳಿಗೊಂದು ಸೋಪ್ ಹಚ್ಚಿ ಇರೋ ಮಕ್ಕಳೆಲ್ಲ ಹಾಳಾಗಿ ಕೂತೈತಿ. 10 ವರ್ಷಕ್ಕೆ ಆಸ್ಪತ್ರೆಗೆ ಹೋಗೋದು, ಅದಕ್ಕೊಂದು 1000 ರೂಪಾಯಿ ದಂಡ ಇಟ್ಬಿಟ್ಟು ಬರೋದು. ನಾವು ಹೇಳಕ್ಕೋ ನಂಗೆ ಅರ್ಥ ಮಾಡ್ಕೊತೇವೆ. ನಿಮ್ಗೆ ಯಾಕೆ ಸುಮ್ಮನೆ ಇರತ್ತೆ, ಅದು ನಿಮ್ಮ ಕಾಲ ಇದು ನಮ್ಮ ಕಾಲ ಅಂತ ಹೇಳ್ತಾರೆ. ನೋಡು ಸೋಪು ಇಂಥವ ಬಂಡಿ ಎತ್ಕೊಂಬತ್ತಾಳೆ ಕಣೆ. ಹೌದು ಸುಮ್ಮನಿರವ. ನಮ್ಮ ಕಾಲದಲ್ಲಿ ಬೂದಿ ಒಂಚೂರು ಮಣ್ಣು ಎರಡು ಮಿಕ್ಸ್ ಮಾಡ್ಕೊಂಡು, ನಾರಿರಲ್ವ ತೆಂಗಿನಕಾಯಿ ಸುಳಿದಿದ್ದು, ಆ ನಾರಲ್ಲಿ ಉಜ್ತಾ ಇದ್ದು ಪಳ ಅನ್ನೋ ಪಾತ್ರೆಗಳು. ಈಗೇನು ಹಾಕ್ಕೊಳ್ಳೋದು ಅದೇ. ಅಯ್ಯೋ ನೀನು ಅವಳೆ ತಗ, ನೀನೇ ಸುದ್ದಿಲ್ಲ ನೋಡವ. ಇದ ಬಿಸ್ಕೊತ್ತು, ಈನಾಡಿ ಬಿಸ್ಕೊತ್ ತಿನ್ಸಿದ್ರೆ ಮಕ್ಕಳಿಗೆ ಹೊಟ್ಟೆ ನೋವು ಬರ್ದೆ ಇನ್ನೇನಾಗುತ್ತೆ? ಊಟ ತಿನ್ನಲ್ಲ ನನ್ನ ಮಕ್ಕಳು, ಊಟನೇ ತಿನ್ನಲ್ಲ ಅಂತ ಊಟ ಪಕ್ಕದ ಮನೆಗಳ ಹತ್ರ ಹೋಗಿ ಹೇಳ್ತಾ ಇರ್ತಾಳೆ. ಇನ್ನು ಎಲ್ಲಿಂದ ತಿಂತಾವ ಮಕ್ಕಳು ಊಟವ? ಇಂಥವೆಲ್ಲ ಕೊಟ್ಟರೆ ಯೋಚಿಸಿದಾವೆ ನೋಡಮ್ಮ. ಒಂದು 5-6 ಪ್ಯಾಕೆಟ್ ಇದ್ದಾವೆ. ಒಂದೊಂದರಲ್ಲಿ ಒಂದು 30-40 ಇದಾವೋ ಏನೋ ಬಿಸ್ಕತ್ತು. ನೋಡಿ ತಿನ್ಸೋದು ಇವಳು. ಆ ಮಕ್ಕಳಿಗೆ ಹೊಟ್ಟೆ ನೋವು ಅಂದ್ಕೊಳ್ಳೋದು, ತಗೊಂಡೋಗಿ ಆಸ್ಪತ್ರೆಗೆ ಸುರಿಯೋದು. ಇಂಥ ಬಾಳ್ ಬೇಕೇ? ನೀನು ಅವಳೇ. ನಾವು ಹೇಳಿದಲ್ಲ ನಿಮಗೆ ಅರ್ಥ ಆಗುತ್ತೇನೆ? ಅರ್ಥ ಆಗಲ್ಲ ಬಿಡು, ನೀವು ಅರ್ಥನೂ ಮಾಡ್ಕೊಳ್ಳಲ್ಲ ನೀವು. ಅದೆಲ್ಲ ತಿಂದರೆ ಹೊಟ್ಟೆ ನೋವು ಬರಲ್ಲ ಕಣ. ತಿಂಗಳಿಗೆ ಒಂದ್ಸಲಿ ತಂದಿಕ್ಕಣದು ಅಷ್ಟೇನೆ. ಇಲ್ಲಿ ದಿನ ಅಂಗಡಿಗೆ ಹೋಗ್ಬೇಕು ಅಂತ ತಿಂಗಳಿಗೆ ಒಂದ್ಸಲಿ ತಂದಿಕ್ಕಂತಾಳೆ. ನಮ್ಮ ಮಕ್ಕಳು ಕೈಯಲ್ಲಿ ಯಾವ ನೋಡು ಬಿಸ್ಕತ್ ಇರ್ತಾವೆ ಕೈಯಲ್ಲಿ, ಯಾವಾಗಲೂ ಬಿಸ್ಕತ್ ಇರ್ತವೆ. ಊಟನೇ ಸೇರಲ್ಲ ಅವಕ್ಕೆ. ನೋಡಿವ ಎಂಥವ ಬಾದಾಮಿ ಅಂತೆ, ಗೋಡಂಬಿ ಅಂತೆ,
ಇದೆಲ್ಲವ ನಮ್ಮ ಕಾಲದಲ್ಲಿ ಚಿನ್ನ ಥರ ತಗೊಂಬತ್ತಿದ್ದು. ಚಿನ್ನ ಅವು ಆಗ್ತಾನೆ ಇರಲಿಲ್ವ ಏನೋ ಗೊತ್ತಿಲ್ಲ. ಇವಾಗ ನೋಡು KG ಗಟ್ಟಲೆ ತಂದಿಟ್ಕೊಂತಾಳೆ. KG ಗಟ್ಟಲೆ ತಂದುಬಿಟ್ಟು ಓಡಾಡ್ಕೊಂಡು ಕುಂತ್ಕೊಂಡು ನಿಂತ್ಕೊಂಡು ಮನಿಕೊಂಡು ಚಿಂತೆ ಇರ್ತಾಳೆ. ಯಾವಾಗ ನೋಡು ಚಿಂತೆ ಇರ್ತಾಳೆ. ನೋಡಿ ಇದೆಂಥದ್ದು ಸೋಪ್ ಶಾಂಪು ಏನು ಗೊತ್ತಾಗಲ್ಲ ಮಗಿಗೆ ಅಂತ ತಂದು ಕೇಳೆ. ನಮ್ಮ ಕಾಲದಲ್ಲಿ ಇದೆಲ್ಲ ಹಾಕಿಲ್ಲ ಕಣವ. ನಮ್ಮ ಕಾಲದಲ್ಲಿ ಬರೀ ಪಾನ್ಸ್ ಪೌಡ್ರು ಬಿಟ್ಟರೆ ನಮ್ಗೆ ಯಾವುದು ಗೊತ್ತಿಲ್ಲ. ನಮಗೆ ಯಾವ ಪೌಡ್ರು ಗೊತ್ತಿಲ್ಲ. ಇದು ಎಂಥದ್ದು ಗೊತ್ತಿಲ್ಲ ಕಣವ. ಇದು ರವೆನೋ ಏನಂತ ಗೊತ್ತಿಲ್ಲ ಕಣ. ಎಂಥದ್ದು ಇದು? ಎಲ್ಲಂಟಿ ತೋರಿಸಿ ಕಡೆ ಇದು ಓಟ್ಸ್ ಕಣಂಟಿ. ಎಲ್ಲಿ ಓಡಿಸೋದು? ಓಟ್ಸೋದಲ್ಲ ಕಣಂಟಿ, ತಿನ್ನೋ ಓಟ್ಸೋದು. ಅದು ಮಲ್ಟಿಗ್ರೇನ್ಸ್ ಅಂತ. ಇವಾಗೆಲ್ಲ ಜೋಳ ಅದು ಇದು ಧಾನ್ಯಗಳು ಇರ್ತಾವಲ್ಲ ಅವೆಲ್ಲ ಸೇರಿ ಮಾಡಿರ್ತಾರೆ. ಬಿಸಿನೀರ್ಗೆ ಹಾಕೊಂಡು ಕಲ್ಸ್ಕೊಂಡು ತಿನ್ನೋ ಬೇಯಿಸ್ಕೊಂಡು. ಇದು ತಿಂದ್ಬಿಟ್ರೆ ಓಡೋದೆ ಬಾತ್ರೂಮಿಗೆ. ನಾವು ಗಂಟೆಗೊಂದ್ಸತಿ ಏನು ತಿನ್ನಿಸ್ತೀರಿ ಮಕ್ಳಿಗಿಂತವೆಲ್ಲ ತಂದು. ಇದೆಂಥದವ್ವ ಇಡ್ಲಿ ಬೇರೆ ಇದ್ದಾವೆ. ಇದ್ರ ಮೇಲೆ ರವೆ ಇಡ್ಲಿ ಮಿಕ್ಸ್. ಎಂಥದ್ದು? ರವೆ ಇಡ್ಲಿ ಮಿಕ್ಸ್ ಕಣಂಟಿ. ಅಂದ್ರೆ ಅದಕ್ಕೊಂಚೂರು ಮೊಸರಿಟ್ಟು ಕಲ್ಸಿಟ್ಬಿಟ್ಟು ಇಡ್ಲಿ ರವೆಲ್ ಬೇಯಿಸೋದು. ಇಡ್ಲಿ ತರಾನೇ ಚೆನ್ನಾಗಿರ್ತವೆ ತಿನ್ನಕ್ಕೆ. ಅಯ್ಯೋ ದೇವ್ರೆ. ಅಲ್ಲ ಕಣೆ, ಡಿಪೋ ಅಕ್ಕಿಲ್ವಾ? ಒಂದು ಪಾವು ಡಿಪೋ ಅಕ್ಕಿ ಹಾಕಿ ಅರ್ಧ ಪಾವ ಉದ್ದಿನಬೇಳೆ ಹಾಕಿ ಒಂದು ಸ್ವಲ್ಪ ಅನ್ನ ಹಾಕಿ ಕಲ್ಸ್ಬಿಟ್ಟು ಮಾಡ್ರಿ. ಹೆಂಗಿರುತ್ತೆ ಇಡ್ಲಿ? ಮಲ್ಲಿಗೆ ಹೂವು ಥರ ಇರುತ್ತೆ. ಇನ್ನು ತಿನ್ನೋಣ ಅನ್ಸುತ್ತೆ. ಹಂಗಿರ್ತಾವೆ ಇಡ್ಲಿ. ಏನು ಇವಾಗಿನವ್ರಂತೂ ಏನೇನಕ್ಕೂ ಸೋಲಲ್ಲ ಕಣವ. ಎಲ್ಲ ಅವ್ರಿಗೆ ಕಷ್ಟನೇ. ಅಕ್ಕಿ ನೆನ್ಸೋದು ಕಷ್ಟ, ರುಬ್ಬೋದು ಕಷ್ಟ, ಇಡ್ಲಿ ಇಡೋದು ಕಷ್ಟ, ಎಲ್ಲ ಈಗ ಕಷ್ಟನೇ. ಅಯ್ಯೋ ಇದು ನೋಡವ ಎಂತ ಟಿಶ್ಯೂ ಅಂತ. ಇದು ಏನು ಗೊತ್ತಾ? ಮಗಿನ ಕಕ್ಕ ಬಚಾಕಕ್ಕೆ ಒಂದು ಮಗಿನ ತಿಕ್ಕ ಬರ್ಸಕ್ಕೆ, ಇನ್ನೊಂದು ಒಂದು ಸ್ಮೂತಾಗಿ ಇರ್ತ್ಕೊಳವ ಅದು ತಿಕ್ಕ ಬರ್ಸಕ್ಕೆ. ಇದು ಕಕ್ಕ ಬಾಚಕಕ್ಕೆ ದುಡ್ಡು ಕೊಟ್ಟು ತರೋದು. ನಮ್ಮ ಕಾಲದಲ್ಲೆಲ್ಲ ಹಿಂಗಿಲ್ಲ ಕಣವ. ನಾವು ಗಂಗಳದಲ್ಲಿ ಬಲ್ದಕಾಲು ಉಣ್ತಿದ್ರೆ ಎಡಬೇಕಾದ್ರೆ ಹಿಂಗೆ ಬಾಚಿ ತಿಪ್ಪಿಗೆ ಸುಟ್ಟು ಬತ್ತಿದ್ದು. ಏನು ಕಾಲನೋ ಏನು. ಅಯ್ಯೋ ಇವೆಲ್ಲಾರು ಇಟ್ಕೊಂಡು ಕಣವ. ಈ ಕಾಳು ಕಡ್ಡಿ ಬೇಳೆ ಇವಾಗ ಒಂದು ಡಬ್ಬಕ್ಕೆ ತುಂಬಿಟ್ಟಿದ್ದೀನಿ. ಇವೆಲ್ಲಾರ ತುಂಬ್ಕೊಳ್ಳಿ ಕಣವ. ನನ್ನ ಕೈಲಾಗಲ್ಲ. ನಮ್ಮ ಕಾಲದಲ್ಲೆಲ್ಲ ಬರ್ಲಿಲ್ಲ. ಆಮ್ಯಾಕಿಂದ ಬರ್ತೀನಿ ನಾನು. ಕೂತ್ಕಳೆ ಹೋಗುತ್ತೆ. ನಮ್ಮ ಕಾಲದಲ್ಲೆಲ್ಲ ಹಿಂಗೆಲ್ಲ ಹೋಗಿ ತಗೊಂಬರ್ಲಿಲ್ಲ ಕಣೆ. ಆ ಸೆಟ್ಟಿ ಅಂಗಡಿ ನಾಳೆ ಇನ್ನೊಂದಿನ ಬಂದು ಕೇಳ್ತೀನಿ. ಕೆಲಸ ಐತೆ ಮಾಡ್ತೀನಿ. ನೀನು ಬಿತ್ತರೆ ಆಡ್ದಂಗೆ ಆಡ್ತೀಯ ಕಣೆ ನೀನು. ನಮ್ಮ ಕಾಲದಲ್ಲಿ ಹೇಳಕ್ ಹೋದ್ರೆ ನಿಮಗೆ ಕೇಳಕ್ಕೆ ತಾಳ್ಮೆನೇ ಇರಲ್ಲ. ಏನವ ಏನಂತೆ ನಿಮ್ಮ ಕಾಲದ ಏನೋ ಎತ್ಕೊಂಡು ಏನು ಇಲ್ಲ ಕಣವ. ಇವಳು ಅವಳೆ ತಗೊಂಡು ಏನೂ ಇಲ್ಲ. ಅವಳ ಹತ್ರ ನೀನು ಮಗಳುತ್ತಿದ್ದೆ. ಡಿಮಾರ್ಟಿಗೆ ಹೋಗ್ಬಿಟ್ಟು ಅದೆಂಥದ್ದು ಅಲ್ಲಿ ಕರ್ಕೊಂಡು ಹೋಗಿದ್ಲು. ಎಷ್ಟೊಂದು ಉಳಿತಾಯ ಮಾಡ್ತಾಳೆ ನಾನು ಸೊಸೆ ಅಂತವ. ಅವಳ ಕೈ ಹೇಳ್ತಿದ್ದೆ ಇಷ್ಟ ಅಂತವ. ಅಷ್ಟೇ ಕಣೆ. ಮಾಡ್ಕೆ ಬಾ. ಆ ಗೌರಿ ಮತ್ತೆ ಹೋಗ್ಬತ್ತೀನಿ.